ಪಾದಕ್ಕೆ ನಮಸ್ಕರಿಸಿ ಹಾಗೂ ಈ ಒಂದು ನಮ್ಮ ನೆಚ್ಚಿನ ಗ್ರಾಮವಾಗಿರುವ ಮಬ್ನೂರು ಗ್ರಾಮದಲ್ಲಿ ಈ ಒಂದು 6ನೇ ದಿನದ ಒಂದು ಯಶಸ್ವಿಯ ಗ್ರಾಮ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಸಿದ್ದರಾಮಯ್ಯ ನಾಟ ಸಂಘ ಮಬ್ನೂರು ಇವರು ಅರ್ಪಿಸುವ 3ನೇ ಸುಂದರ ಕಲಾ ಸುಕುಮ ಹಾಗೂ ರೈತನ ತಾಕತ್ತು ಸರ್ಕಾರಕ್ಕೇನು ಗೊತ್ತು ಅರ್ಥಾತ್ ಅನ್ನದಾತರಿಗೆ ಆಸರೆಯಾದ CM ಈ ಒಂದು ಸಾಮಾಜಿಕ ನಾಟಕದ ಈ ಒಂದು ಸುಂದರವಾದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಆತ್ಮೀಯರು ಹಾಗೂ ಈ ಭಾಗದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಫಕೀರಪ್ಪನ ಹದ್ದಣ್ಣವರವರೇ ಹಾಗೂ ಈ ಭಾಗದ ಇನ್ನೋರ್ವ ನಾಯಕರು ಆತ್ಮೀಯರು ಆಗಿರುವಂತಹ ಮಬ್ನೂರು ಗ್ರಾಮದ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಆಗಿರುವಂತಹ ಮೇಟಿ ಅವರೇ ಹಾಗೂ ಎಲ್ಲ ಮಳಗಲಿ ಬಂಧುಗಳೇ, ನರಿ ಬಂಧುಗಳೇ, ಪಟಾತ್ ಬಂಧುಗಳೇ ಹಾಗೂ ಎಲ್ಲ ಅಗಸಿಮಣಿ ಬಂಧುಗಳೇ, ಅವರಿವರನ್ನದೇ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಮಬ್ನೂರು ಗ್ರಾಮದ ಗುರು ಹಿರಿಯರೇ, ರೈತ ಬಾಂಧವರೇ, ಯುವ ಮಿತ್ರರೇ, ಕಲಾವಿದರೇ, ಕಲಾಭಿಮಾನಿಗಳೇ, ಶ್ರದ್ಧೆಯ ತಾಯಂದಿರೇ ಹಾಗೂ ಈ ನಾಟಕದ ರೂವಾರಿ ಆಗಿರುವಂಥ ಎಲ್ಲ ಈ ಕಾರ್ಯಕ್ರಮದ ಸದಸ್ಯರೇ, ತಮ್ಮೆಲ್ಲರಿಗೂ ಗ್ರಾಮ ದೇವರ ಜಾತ್ರಾ ಮಹೋತ್ಸವದ ಹಾರ್ದಿಕ ಶುಭಾಶಯನ್ನು ಕೋರಿ ನನ್ನ ಅನಂತ ಕೋಟಿಯ ಪ್ರೀತಿ ನಮಸ್ಕಾರಗಳನ್ನು ತಿಳಿಸ್ಲಿಕ್ಕೆ ಇಚ್ಛಿಸ್ತೇನೆ. ಬಂಧುಗಳೇ, ಬಹಳ ಸಂತೋಷದ ವಿಷಯ ಏನಂದರೆ 5 ವರ್ಷಕ್ಕೊಮ್ಮೆ ನಡೆಯುವ ಈ ಒಂದು ಮಬ್ನೂರು ಗ್ರಾಮದ ಗ್ರಾಮ ದೇವರ ಜಾತ್ರಾ ಮಹೋತ್ಸವದ ಒಂದು ಸುಂದರ ಗಳಿಗೆ ನಾವೆಲ್ಲರೂ ನಮ್ಮ ಇಷ್ಟ ದೇವರನ್ನ ದಿನಾಲೂ ನಾವು ಆರಾಧನೆ ಮಾಡ್ತೀವಿ, ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ. ಆದರೆ ಈ ಜಾತ್ರೆ ಬಹಳ ವಿಶಿಷ್ಟವಾದ ಜಾತ್ರೆ. ಜಾತಿ ಧರ್ಮ ಪಕ್ಷಪಾತ ನೋಡದೆ ಸರ್ವಧರ್ಮರನ್ನ ಒಗ್ಗಟ್ಟಿನಿಂದ ತಗೊಳ್ಳೋದು ಯಾವುದಾದ್ರೂ ಜಾತ್ರೆ ಇದ್ರು ಗ್ರಾಮದೇವ ಜಾತ್ರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ ಬಂಧುಗಳೇ. ಯಾಕಂದ್ರೆ ಈ ಒಂದು ಜಾತ್ರೆ ಬಹಳ ಮಾನವ ಕುಲಕ್ಕೆ ಒಂದು ಒಳ್ಳೆಯದಾಗುವಂತಹ ಒಂದು ಮಹತ್ವದ ಜಾತ್ರೆ. ಯಾಕಂದ್ರೆ ಇಲ್ಲಿ ಮಬ್ನೂರು ಗ್ರಾಮದಲ್ಲಿ ಸಾಕಷ್ಟು ರೈತರು ಇವತ್ತು 1 ಎಕರೆಗೆ 100ರಿಂದ 120 ಟನ್ ಬೆಳೆಯುವಂತಹ ಶಕ್ತಿಯನ್ನ ಇವತ್ತು ಮಬ್ನೂರು ಗ್ರಾಮದಲ್ಲಿ ಈ ಪುಣ್ಯ ಭೂಮಿ ಆಗಿರುವಂತಹ ಮಬ್ನೂರು ಒಂದು ಭೂಮಿಯಲ್ಲಿ ತಾವೆಲ್ಲರೂ ಬೆಳಿತೀರಿ. ಇದಕ್ಕೆ ಒಂದೇ ಕಾರಣ, ನಿಮ್ಮಲ್ಲಿರ್ತಕ್ಕಂತಹ ದೇವರ ಮೇಲೆ ಭಕ್ತಿ ಇರುವಂಥ ಕಾರಣನೇ ಇವತ್ತು 100ರಿಂದ 120 ಟನ್ ಕಬ್ಬನ್ನ ಬೆಳೆಯುವಂಥ ಶಕ್ತಿ ಆ ದೇವರು ನಿಮ್ಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ನಿಮ್ಮಲ್ಲಿ ಅಂತಹ ಭಕ್ತಿ ಇದೆ. ಸಾಕಷ್ಟು ನಾವು ಇವತ್ತು ಮಬ್ನೂರು ಗ್ರಾಮದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಯಾವುದೇ ಜಾತ್ರೆ ಮಹೋತ್ಸವ ಇದ್ರೂ ನಾವು ಅತ್ಯಂತ ಪ್ರೀತಿಯಿಂದ ಇವತ್ತು ಶಾಸಕರಾಗಿರ್ಬೋದು ಹಾಗೂ ನನ್ನ ವೈಯಕ್ತಿಕ ಆಗಿರ್ಬೋದು ಪ್ರೀತಿಯಿಂದ ಮಬ್ನೂರು ಗ್ರಾಮಕ್ಕೆ ನಾವು ಬರಲಿಕ್ಕೆ ಇಚ್ಛಿಸ್ತೇವೆ. ಯಾಕಂದ್ರೆ ಅಷ್ಟು ಇಲ್ಲಿ ಈ ಪುಣ್ಯ ಭೂಮಿಯಲ್ಲಿ ಒಂದು ಶಕ್ತಿ ಇದೆ. ಇವತ್ತು ತಾವೆಲ್ಲರೂ ನೋಡ್ಬೋದು, ನಾನು ಮೊನ್ನೆ ಕೂಡ ನಾಟಕಕ್ಕೆ ಬಂದಿದ್ದೆ, ಇವತ್ತು ನೋಡಿದೆ. ಇವತ್ತು ಮಬ್ನೂರು ಗ್ರಾಮ ಯಾವ ರೀತಿ ಆಗಿದೆ ಅಂದ್ರೆ ಇಡೀ ಭೂಮಂಡಲ ಇವತ್ತು ಮಬ್ನೂರು ಪೂರ ಹಳ್ಳಿ ಒಂದು ಸ್ವರ್ಗವಾಗಿ ನಿರ್ಮಾಣ ಆಗಿದೆ. ಅಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಭಕ್ತಿಯಿಂದ ಸ್ವರ್ಗವಾಗಿ ನಿರ್ಮಾಣ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇದೇ ರೀತಿ ನಿಮ್ಮ ಒಂದು ಭಕ್ತಿ ಸದಾಕಾಲ ಆ ದೇವಿ ಮೇಲೆ ಇರಲಿ, ಆ ದೈವಿಯ ಕೃಪೆ ಮಬ್ನೂರು ಜನತೆ ಮೇಲೆ ಇರಲಿ ಅಂತ ಸದಾ ಹೇಳುತ್ತಾ, ಮುಂಬರುವ ದಿನಮಾನಗಳಲ್ಲಿ ಒಳ್ಳೆ ಮಳೆಯಾಗಿ ತಾವು ಕೂಡ 100ರಿಂದ 120 ಟನ್ ಕಬ್ಬು ಬರೋದು, 150ರಿಂದ 170 ಟನ್ ಕಬ್ಬು ಬೆಳೆಯುವಂಥ ಶಕ್ತಿ ಆ ತಾಯಿ ತಮಗೆ ಕೊಡಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿ ಈ ಒಂದು ಸಾಮಾಜಿಕ ನಾಟಕವನ್ನು ಎಲ್ಲ ಹಿರಿಯರು ಸೇರಿ ಮಾಡಿದ್ದಾರೆ. ನೀವೆಲ್ಲರೂ ಶಾಂತ ರೀತಿಯಿಂದ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು, ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಈ ನಾಟಕವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿ, ಈ ಕಾರ್ಯಕ್ರಮಕ್ಕೆ ಈ ಭಾಗದ ಶಾಸಕರು ಪ್ರೀತಿಯ ಸಹೋದರಾಗಿರುವಂತಹ ವಿಶ್ವಾಸ ವೈದ್ಯರು ಆಗಮಿಸಬೇಕಾಗಿತ್ತು. ಕಾರಣಾಂತರ ಹುಲಿಯಲ್ಲಿ ಕೂಡ ಗ್ರಾಮ ದೇವರ ಜಾತ್ರೆ ಇರೋದಕ್ಕೋಸ್ಕರ ಅಲ್ಲಿಯೂ ನಾಟಕ ಒಂದು ಉದ್ಘಾಟನೆ ಇತ್ತು, ಬಸರ್ಗೆಯಲ್ಲಿ ಇತ್ತು. ಹೀಗಾಗಿ ಅನೇಕ ಕಡೆ ಒಂದೇ ಸಮಯದಲ್ಲಿ ಕಾರ್ಯಕ್ರಮ ಇರುವುದರಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ. ಆದ ಕಾರಣ ಎಲ್ಲ ಹಿರಿಯರು ಅವರ ಅನುಪಸ್ಥಿತಿಯಲ್ಲಿ ತಾವು ಬರಬೇಕು ಅಂತ ನನಗೆ ಒಂದು ಕರೆ ಮಾಡಿ ಈ ಕಾರ್ಯಕ್ರಮಕ್ಕೆ ಅವಕಾಶ ನೀಡಿದಂಥ ಎಲ್ಲ ಸಮಸ್ತ ಮಬ್ನೂರು ಗ್ರಾಮದ ಹಿರಿಯರಿಗೆ, ಯುವ ಮಿತ್ರರಿಗೆ ಹಾಗೂ ನಾಟಕದ ಸಂಘದ ಎಲ್ಲ ಸರ್ವ ಸದಸ್ಯರಿಗೆ, ತಾಯಿಯಂದರಿಗೆ ವಂದಿಸಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಒಳ್ಳೆಯದಾಗಲಿ, ಆ ತಾಯಿಯ ಕೃಪೆ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಶುಭ ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡೋ ಅವಕಾಶ ಕೊಟ್ಟಂತ ಸರ್ವರಿಗೂ
ಧನ್ಯವಾದನ ತಿಳಿಸಿ ಅಭಿನಂದನೆ ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ನಮಸ್ತೆ.